ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕೆಟ್ ಇನ್ಫೋ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ. ಸೊ ಇಷ್ಟು ದಿನ ವಿಡಿಯೋ ಮಾಡಕ್ ಆಗಿದ್ದಿಲ್ಲ. ಸೊ ಯಾಕಪ್ಪ ಅಂದ್ರೆ ಸ್ವಲ್ಪ ಹುಷಾರಿರ್ಲಿಲ್ಲ ನನಗೂ. ಸೊ ಹಾಗಾಗಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಎಲ್ಲರ ಹತ್ರನೂ ಸಾರಿ ಕೇಳ್ತೀನಿ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರುತ್ತೆ. ಸೊ ವರ್ಲ್ಡ್ ಕಪ್ ಇರೋದ್ರಿಂದ ಸೊ ಎಲ್ಲಾ ಮ್ಯಾಚ್ದು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಇಂಡಿಯಾದಾಗಿರ್ಲಿ, ಬೇರೆ ಮ್ಯಾಚಸ್ ಆಗಿರ್ಲಿ, ಸೊ ಎಲ್ಲದೂ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತಿನ ಮ್ಯಾಚ್ ಕಡೆ ಹೋಗ್ಬಿಡೋಣ. ಇವತ್ತು ನಡೀತಿದೆ WPL ಲಾಸ್ಟ್ ಫೈನಲ್ ಮ್ಯಾಚು. ಸೊ ಆ ಫೈನಲ್ ಅಲ್ಲಿ ಆಡ್ತಾ ಇದ್ದಾರೆ RCB ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸು. ಸೊ ಇಬ್ರು ಲಾಸ್ಟ್ ಎಲ್ಲ ಮ್ಯಾಚ್ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಸೊ ಇಬ್ರದ್ದು ನೋಡೋಕೆ RCB ಸ್ವಲ್ಪ ಮ್ಯಾಚಸ್ ಚೆನ್ನಾಗಿ ಆಡಿ ಗೆದ್ದು ಇವಾಗ ಫೈನಲ್ ಅಲ್ಲಿ ಡೈರೆಕ್ಟ್ ಫೈನಲ್ಗೆ ಕ್ವಾಲಿಫೈ ಆಗಿದ್ರು. ಇವರು ಸ್ವಲ್ಪ ಅಪ್ ಅಂಡ್ ಡೌನ್ ಆಗಿತ್ತು ಇವ್ರಿಗೆ. ಸೊ ಆದ್ರೂ ಇವಾಗ ಎಲಿಮಿನೇಟರ್ಗೆ ಹೋಗಿ ಎಲಿಮಿನೇಟರ್ ಗೆದ್ದು ಇವಾಗ ಫೈನಲ್ಗೆ ಬಂದಿದ್ದಾರೆ. ಸೊ RCB ವಿರುದ್ಧ ಫೈನಲ್ ಆಡ್ತಿದ್ದಾರೆ ಇವತ್ತು. ಸೊ ಎರಡು ಟೀಮ್ ಕೂಡ ನನ್ನ ಪ್ರಕಾರ ಈಕ್ವಲ್ ಆಗಿದೆ. ಈ ಕಡೆ ಕೂಡ ಫಾರಿನರ್ಸ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಈ ಕಡೆ ಕೂಡ ಫಾರಿನರ್ಸ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಮೇನ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಫಾರಿನರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಬ್ಯಾಟಿಂಗ್ ಅಂತ ಬಂದ್ರೆ. ಸೊ ಈ ಕಡೆ ನಮ್ ಕಡೆ ಬ್ಯಾಟಿಂಗ್ ಬೌಲಿಂಗ್ ಅಂತ ಬಂದ್ರೆ ಎರಡು ಇಂಡಿಯನ್ ಆಗಲಿ ಫಾರಿನ್ ಆಗಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ನಮ್ ಕಡೆ. ಸೊ ಇವ್ರ ಕಡೆ ಕೂಡ ಆಡ್ತಿದ್ದಾರೆ, ಬಟ್ ಮೆಜಾರಿಟಿ ಅಂತ ತಗೊಂಡ್ರೆ ಫಾರಿನರ್ಸ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಇವತ್ತು ನೋಡೋಣ, ಎಂಡ್ ಆಫ್ ದ ಡೇ ಯಾರು ಬೆಸ್ಟ್ ಕ್ರಿಕೆಟ್ ಆಡ್ತಾರೋ ಅವ್ರಿಗೆ ಗೆಲ್ಲೋದು ಅಂತ ಹೇಳ್ತಾರೆ. ಸೊ ಹಾಗೆ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ. ಬಟ್ ನಮ್ಮ ಸಪೋರ್ಟ್ ಏನಿದ್ರು ನಮ್ಮ ಬೆಂಗಳೂರು, ನಮ್ಮ RCBಗೆನೆ. ಯಾಕಂದ್ರೆ ನಾವು RCB ಅನ್ನು. ಸೊ ಹಾಗಾಗಿ ನಮ್ಮ ಸಪೋರ್ಟ್ ಏನಿದ್ರು RCBಗೆ. ಸೊ ಇನ್ನೊಂದು ಟ್ರೋಫಿ ಗೆಲ್ತಾರ. ಸೊ ಕಾಲ್ಬಿಟ್ಟು ನೋಡೋಣ. ಪ್ಲೇಯರ್ಗಳ ವಿಷಯಕ್ಕೆ ಬಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಮೇನ್ ಕೀ ವಿಕೆಟ್ಸ್ ಅಂದ್ರೆ ಶಫಾಲಿ ವರ್ಮಾ, ಲೀಸಾ ಅಲಿ, ಲೋರಾ ಉಲ್ಫರ್ಟ್. ಸೊ ನನ್ನ ಪ್ರಕಾರ ಕೇಳಿದ್ರೆ ಈ ಮೂರು ಕೀ ವಿಕೆಟ್ ಆಗುತ್ತೆ. ಸೊ ಮೇನ್ ಅವರೇ 3 ಜನ ಸ್ಕೋರ್ ಮಾಡ್ತಾ ಇರೋದು. ಮೇನ್ ಶಫಾಲಿ ವರ್ಮಾ, ಲೀಸಾ ಅಲಿ, ಸೊ ಆಮೇಲೆ ಲೋರಾ ಉಲ್ಫರ್ಟ್. ಸೊ ಈ ಕಡೆ ಮತ್ತೆ ಬೌಲಿಂಗ್ ಅಂತ ಬಂದ್ರೆ ಇವ್ರ ಕಡೆ ಮಾರಿಜಾನ್ ಕ್ಯಾಪ್ ಮತ್ತೆ ನಂದಿನಿ ಶರ್ಮಾ. ಇವರು ಮೇನ್ ಆಗಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇಬ್ರು ಕೂಡ ವಿಕೆಟ್ ಟೇಕರ್ ಆಗಿಬಿಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಇವರು ಮೇನ್ ವಿಕೆಟ್ ಟೇಕರ್ ಆಗ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ. ಸೊ ನಮ್ಮ RCB ನೋಡೋದಾದ್ರೆ RCB ಅಲ್ಲಿ ಬೌಲಿಂಗ್ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಇವರು ಅವ್ರಂತ ಏನು ಹೇಳಕ್ಕಾಗಲ್ಲ. ಒಬ್ರು ಕ್ಲಿಕ್ ಆಗಿಲ್ಲ ಅಂದ್ರೆ ಬೇರೆಯವ್ರು ಆಡ್ತಿದ್ದಾರೆ. ಆತರ ಸಾಲಿಡ್ ಆಗಿದೆ ನಮ್ದು ಟೀಮು. ಸೊ ನಮ್ದು ಏನ್ ಕಂಪ್ಲೇಂಟ್ಸ್ ಏನಿಲ್ಲ. ಒಂದಿತ್ತು ಅವಾಗ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ ಇವಾಗ. ಹಾಗಾಗಿ ಇಬ್ರದ್ದು ನೋಡಿದ್ರೆ ಸ್ವಲ್ಪ ಎಲ್ಲೋ RCB ಸ್ವಲ್ಪ ಸ್ಟ್ರಾಂಗ್ ಇರ್ಬೋದು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲರೂ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಮ್ ಕಡೆ ಮತ್ತೆ ಅವ್ರ ಕಡೆ ಫಾರಿನರ್ ಕಂಪೇರ್ ಮಾಡಕ್ ಹೋದ್ರೆ ನಮ್ಮಲ್ಲಿ ನದನ್ ಡಿಕ್ಲರ್ಗ್ ಹೆಂಗೋ ಅವ್ರ ಕಡೆ ಮಾರಿಸನ್ ಕ್ಯಾಪ್. ಸೊ ಅವ್ರ ಕಡೆ ಬ್ಯಾಟಿಂಗ್ ಅಷ್ಟು ಆಡ್ತಲ್ಲ ಕ್ಯಾಪ್ ಅವರು. ಸೊ ನಮ್ ಕಡೆ ನದನ್ ಡಿಕ್ಲರ್ ಬ್ಯಾಟಿಂಗ್ ಬೌಲಿಂಗ್ ಎರಡು ಸೂಪರ್ ಆಗಿ ಮಾಡ್ತಿದ್ದಾರೆ. ಸೊ ಹಾಗಾಗಿ 4 ಸೀಸನ್ಸ್ ಕಂಟಿನ್ಯೂ ಆಗಿ ಫೈನಲ್ಸ್ಗೆ ಬಂದಿದ್ದಾರೆ. ಸೊ ಈ ವರ್ಷ ಏನ್ ಮಾಡ್ತಾರೆ, 3 ವರ್ಷ ಬೇರೆ ಕ್ಯಾಪ್ಟನ್ ಇದ್ರು ಮ್ಯಾಗ್ಲಾನಿಂಗ್. ಸೊ ಅವರು 3 ವರ್ಷ ಕೂಡ ಫೈನಲ್ಗೆ ಹೋಗಿ ಅಲ್ಲಿ ಕಪ್ ನ ಲಿಫ್ಟ್ ಮಾಡಕ್ ಆಗಿದ್ದಿಲ್ಲ. ಸೊ ಈ ವರ್ಷ ಡಿಫ್ರೆಂಟ್ ಕ್ಯಾಪ್ಟನ್. ಸೊ ಅಂದ್ರೆ ಇಂಡಿಯನ್ ಕ್ಯಾಪ್ಟನ್ ಜಮೀಮಾ ರೋಡ್ರಿಗರ್ಸ್ ಇದಾರೆ. ಸೊ ಇವ್ರೇನಾದ್ರು ಒಂದು ಇತಿಹಾಸನ ಬರೀತಾರ ಅಂತ ಕಾಲ್ಬಿಟ್ಟು ನೋಡ್ಬೇಕು. ಯಾಕಪ್ಪ ಇತಿಹಾಸ ಅಂತ ಹೇಳಿದ್ರೆ ಮೆನ್ಸ್ ಆಗ್ಲಿ ವಿಮೆನ್ಸ್ ಆಗ್ಲಿ ಯಾರು ಇನ್ನೂ ಟ್ರೋಫಿ ಗೆದ್ದಿಲ್ಲ. ಮೆನ್ಸ್ 18 ಸೀಸನ್ ಆಯ್ತು. ಸೊ ಅವ್ರು ಒಂದೇ ಒಂದು ಟೈಮ್ ಫೈನಲ್ಗೆ ಹೋಗಿದ್ದಾರೆ. ಸೊ ಅವರು 18 ಸೀಸನ್ ಅಲ್ಲಿ ಇನ್ನೂ ಒಂದು ಕಪ್ ಲಿಫ್ಟ್ ಮಾಡಕ್ ಆಗಿಲ್ಲ ಅವ್ರಿಗೆ. ಇವ್ರೇನಾದ್ರು ಜಮೀಮಾ ರೋಡ್ರಿಗರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ಟ್ರೋಫಿನ ತಗೊಂಡ್ಬರ್ತಾರ. ಸೊ ಕಾದ್ಬಿಟ್ಟು ನೋಡ್ಬೇಕೆಲ್ಲರೂ. ಸೊ ಇಲ್ಲ ಅಂದ್ರೆ ನಮ್ಮ RCB ಸೆಕೆಂಡ್ ಟ್ರೋಫಿನ ವುಮೆನ್ಸ್ ಟೀಮ್ ಸೆಕೆಂಡ್ ಟ್ರೋಫಿನ ಲಿಫ್ಟ್ ಮಾಡ್ತಾರ. ಸೊ ಕಾದ್ಬಿಟ್ಟು ನೋಡ್ಬೇಕು ಅದನ್ನು ಕೂಡ. ಸೊ ನೋಡೋಣ ಯಾರು ಗೆಲ್ತಾರಂತ. ಸೊ ನಮ್ಮ ಸಪೋರ್ಟ್ ನಮ್ಮ RCBಗೆನೆ. ಸೊ ಆಲ್ ದಿ ಬೆಸ್ಟ್ RCB.